ಬೆಳ್ಳಿ ಹಬ್ಬದ ಪ್ರಯುಕ್ತ ಈ ಸಂಭ್ರಮಾಚರಣೆ ಮತ್ತು ಈ ವಿಶೇಷ ಸಂಚಿಕೆಯನ್ನು ಇಂದು ಬಿಡುಗಡೆಗೊಳಿಸಿದ ಇಂದಿನ ಸಮಾರಂಭದ ಮುಖ್ಯ ಅತಿಥಿಗಳಾಗಿರುವಂತಹ ಖ್ಯಾತ ಸಾಹಿತಿ ಡಾಕ್ಟರ್ ಕೆ ಶರೀಫಾ ಅವರೇ, ಈ ಸುಂದರ ವೇದಿಕೆಯನ್ನು ಅಲಂಕರಿಸಿ ಈಗಾಗಲೇ ನಿರ್ಗಮಿಸಿದ ಅತಿಥಿಗಳಾದ ACP ನಜ್ಮಾ ಫಾರೂಕಿ ಅವರೇ, ಶ್ರೀಮತಿ ಶಕುಂತಳಾ ಶೆಟ್ಟಿ ಅವರೇ, ಸಿಸ್ಟರ್ ಲೂಡ್ಸ್ ಅವರೇ, ಅಡ್ವೊಕೇಟ್ ರೋಹಿಣಿ ಸಾಲಿಯನ್ರವರೇ, ಡಾಕ್ಟರ್ ರುಕ್ಸಾನರವರೇ, ಸನ್ಮಾನಿಸಲ್ಪಟ್ಟ ಸಾಧಕಿಯರೇ, ಅನಿಸಿಕೆಯನ್ನು ನಮ್ಮ ಮುಂದಿರಿಸಿದಂತಹ ಸಹೋದರಿಯರೇ, ಪ್ರಾಸ್ತಾವಿಕವಾಗಿ ಮಾತನಾಡಿದಂತಹ ಅನುಪಮದ ಸಂಪಾದಕಿ ಶಹನಾಜ್ ಅವರೇ, ಅನುಪಮ ಸಂಪಾದಕೀಯ ಮಂಡಳಿಯ ಸದಸ್ಯರೇ, ನಿರ್ವಾಹಕ ಮಂಡಳಿಯ ಸದಸ್ಯರೇ, ಇಂದಿನ ಈ ಸಮಾರಂಭದಲ್ಲಿ ಭಾಗಿಯಾಗಲು ಪ್ರೀತಿ ಇಟ್ಟು ಆಗಮಿಸಿರುವ, ತಾಳ್ಮೆಯಿಂದ ಕುಳಿತಿರುವಂತಹ ನನ್ನೆಲ್ಲ ಸಹೋದರ ಸಹೋದರಿಯರೇ, ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ನಿಮ್ಮೆಲ್ಲರ ಮೇಲೆ ಆ ದೇವನ ಶಾಂತಿ, ಕೃಪೆ ಮತ್ತು ಅನುಗ್ರಹ ವರ್ಷಿಸುತ್ತಲಿರಲಿ. ಇಂದು ನಮಗೆಲ್ಲರಿಗೂ ಹಬ್ಬ. ಸುಂದರ ನಾಳೆಗೆ ಸುಮಧುರ ಬಾಳಿಗೆ ಎಂಬ ಧ್ಯೇಯವಾಕ್ಯದಡಿಯಲ್ಲಿ ಪ್ರಕಟವಾಗುತ್ತಿರುವ, ನಿರಂತರವಾಗಿ 25 ವರ್ಷಗಳಲ್ಲಿ ಪ್ರಕಟವಾಗುತ್ತಿರುವ ಅನುಪಮ ಮಹಿಳಾ ಮಾಸಿಕಕ್ಕೆ 25 ವರ್ಷ ತುಂಬಿದೆ. ಎಂತಹ ಶುಭ ಸಂದರ್ಭ ಇದು. ಈ ಸಂದರ್ಭದಲ್ಲಿ ನಾನು ಅನುಪಮದ ಇಡೀ ಬಳಗಕ್ಕೆ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇಂದು ಈ ಟೌನ್ ಹಾಲ್ನಲ್ಲಿ, ಮಂಗಳೂರು ನಗರದ ಟೌನ್ ಹಾಲ್ನಲ್ಲಿ ಬಿಡುಗಡೆಗೊಂಡಂತಹ ಈ ವಿಶೇಷ 25 ವರ್ಷದ ವಿಶೇಷ ಸಂಚಿಕೆಯನ್ನು ಈಗಾಗಲೇ ಬೆಂಗಳೂರಿನಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯರವರು ಬಿಡುಗಡೆಗೊಳಿಸಿದ್ದಾರೆ. ಅವರಿಗೂ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. 25 ವರ್ಷಗಳೆಂದರೆ ಕೇವಲ ಒಂದು ಕಾಲಾವಧಿ ಅಲ್ಲ, ಒಂದು ನಿರಂತರ ಪ್ರಯಾಣ, ನಿರಂತರವಾದ ತ್ಯಾಗದ ಸಂದೇಶ, ತ್ಯಾಗದ ಸಂಕೇತ, ದೃಢತೆಯ ಸಂಕೇತ. ಇದರ ಕನಸು ಕಂಡ ದಾರ್ಶನಿಕರು ಯಾರಿದ್ದಾರೆ, ಅವರ ಕನಸು ನನಸಾದ ಸಂಕೇತ. ಕನ್ನಡ ಭಾಷೆಯಲ್ಲಿ ಮುಸ್ಲಿಂ ಮಹಿಳೆಯರು, ಈಗಾಗಲೇ ಅನೇಕ ಬಾರಿ ಮಹಿಳೆಯರಿಗಾಗಿ ಇರುವಂತಹ ಪತ್ರಿಕೆ ಅಂತ ಅನೇಕ ಬಾರಿ ಇಲ್ಲಿ ಬಂತು ವಿಷಯ. ಮುಸ್ಲಿಂ ಮಹಿಳೆಯರು ಎಲ್ಲರಿಗಾಗಿ ಮಾಡುವಂತಹ ಪತ್ರಿಕೆ, ಎಲ್ಲರೂ ಓದುವಂತಹ, ಪುರುಷರು, ಮುಸ್ಲಿಂ ಮಹಿಳೆಯರು, ಏತರ ಮಹಿಳೆಯರು, ದೇಶ ಬಾಂಧವರು ಎಲ್ಲರೂ ಓದುವಂತಹ ಪತ್ರಿಕೆ. ಸೊ ಕನ್ನಡ ಭಾಷೆಯಲ್ಲಿ ಮುಸ್ಲಿಂ ಮಹಿಳೆಯರು ನಡೆಸುವಂತಹ ಈ ಪತ್ರಿಕೆ ಕೇವಲ ಮಹಿಳೆಯ ಧ್ವನಿಯನ್ನು ಬಿಂಬಿಸುವುದಲ್ಲ, ಅದು ಮಹಿಳೆಯ ಧ್ವನಿಯನ್ನು, ಕನ್ನಡ ಭಾಷೆಯ ಶಕ್ತಿಯನ್ನು ಮತ್ತು ಸಾಮಾಜಿಕ ಹೊಣೆಗಾರಿಕೆಗಳನ್ನೊಳಗೊಂಡ ಪತ್ರಿಕೋದ್ಯಮವನ್ನು ಪ್ರತಿನಿಧಿಸುತ್ತದೆ. ಇದೊಂದು ಸಮುದಾಯದ ಧ್ವನಿಯಲ್ಲ. ಮುಸ್ಲಿಂ ಮಹಿಳೆಯರು ನಡೆಸುವುದಂತ ಹೇಳುವಾಗ ಅಂತಹ ಒಂದು ಆಲೋಚನೆ ಬರಬಹುದು. ಇದು ಒಂದು ಸಮುದಾಯದ ಧ್ವನಿಯಲ್ಲ, ಕರ್ನಾಟಕದ ಸಾಮೂಹಿಕ ಚಿಂತನೆಯ ಭಾಗ ಇದು. ಕರ್ನಾಟಕವು ಬಸವಣ್ಣನವರ ಸಾಮಾಜಿಕ ಸುಧಾರಣೆಯ ಚಿಂತನೆಗಳನ್ನು, ಅಕ್ಕ ಮಹಾದೇವಿಯವರ ಆತ್ಮಶುದ್ಧಿಯ ಪಾಠಗಳನ್ನು, ಕುವೆಂಪು ಅವರ ಮಾನವತಾವಾದವನ್ನು, ಬೇಂದ್ರೆಯವರ ಕಾವ್ಯಾತ್ಮಕ ಸಂವೇದನೆಯನ್ನು ಜಗತ್ತಿಗೆ ನೀಡಿದಂತಹ ನಾಡಾಗಿದೆ ಕರ್ನಾಟಕ. ಇಂತಹ ಶ್ರೀಮಂತ ಪರಂಪರೆಯ ಕನ್ನಡ ಭಾಷೆಯಲ್ಲಿ ಮುಸ್ಲಿಂ ಮಹಿಳೆ ಒಂದು ಮಾಸಪತ್ರಿಕೆಯನ್ನು 25 ವರ್ಷಗಳ ಕಾಲ ಯಶಸ್ವಿಯಾಗಿ ನಡೆಸಿರುವುದು ಸಾಂಸ್ಕೃತಿಕ ಏಕತೆ ಮತ್ತು ಆತ್ಮವಿಶ್ವಾಸದ ಜೀವಂತ ಉದಾಹರಣೆಯಾಗಿದೆ. ಇವತ್ತು ಈ ಸಂದರ್ಭದಲ್ಲಿ ಮಾತನಾಡಿದ ಅತಿಥಿಗಳೆಲ್ಲ ಬಹಳ ಉತ್ತಮವಾಗಿ ವಿಚಾರವನ್ನು ಮುಂದಿರಿಸಿದ್ದಾರೆ. ಮೊದಲಿಗೆ ಮಾತನಾಡಿದಂತಹ ಡಾಕ್ಟರ್ ಕೆ ಶರೀಫಾರವರು ಶಾಹೀನ್ ಬಾಗ್ನ ಮಹಿಳೆಯರ ಉಲ್ಲೇಖನವನ್ನು ಮಾಡಿದರು, ಅವರನ್ನು ನೆನಪಿಸಿದರು. ACP ನಜ್ಮಾ ಫಾರೂಕಿಯವರು ಅರ್ಥಪೂರ್ಣವಾದ ಅನುಪಮದ ಸಂದೇಶವನ್ನು, ಅದರ ತಂಡದ ಸಾಧನೆಯನ್ನು ಬಹಳ ಉತ್ತಮವಾಗಿ ಶ್ಲಾಘಿಸಿದರು. ಶ್ರೀಮತಿ ಶಕುಂತಳಾ ಶೆಟ್ಟಿಯವರು ಈ ಸರ್ವಧರ್ಮದವರು ಓದುವ ಪತ್ರಿಕೆ ಎಂದು ಅದನ್ನು ಹೇಳಿದರು. ಸಿಸ್ಟರ್ ಲೂಡ್ಸ್ ಅವರು ಈ ಘನವಾದ ವಿಷಯವನ್ನು ಬಹಳ ಸರಳವಾಗಿ, ಘನತೆಯೊಂದಿಗೆ, ಸೌಜನ್ಯದೊಂದಿಗೆ ಸಮಾಜಕ್ಕೆ ನೀಡುತ್ತಿರುವ ಅನುಪಮವನ್ನು ಶ್ಲಾಘಿಸಿದರು. ಅಡ್ವೊಕೇಟ್ ರೋಹಿಣಿ ಸಾಲಿಯನ್ ಅವರು ಕುಟುಂಬ ಪರಿಪಾಲನೆಯೊಂದಿಗೆ ಹೇಗೆ ಮಹಿಳೆಯರು ಈ ಕೆಲಸವನ್ನು ಮಾಡುತ್ತಿದ್ದಾರೆ ಎಂಬುದನ್ನು ಕೂಡ ಮುಂದಿರಿಸಿದರು. ಮಹಿಳಾ ಠಾಣೆಯ ಬಾಲಕೃಷ್ಣ ಸರ್ ಅವರು ಕೂಡ ಬಹಳ ಮಾರ್ಮಿಕವಾಗಿ ಮಹಿಳೆಯರು ಏನೆಲ್ಲ ದೌರ್ಜನ್ಯವನ್ನು ಅನುಭವಿಸುತ್ತಿದ್ದಾರೆ, ಆ ದೌರ್ಜನ್ಯಕ್ಕೆ ಒಂದು ಧ್ವನಿಯಾಗಿದೆ ಈ ಅನುಪಮ ಅಂತ ಹೇಳಿದರು. ಹೀಗೆ ಅನೇಕರು ಇಲ್ಲಿ ಮಾತನಾಡಿದ ಎಲ್ಲರೂ ಅನುಪಮದ ಆ ಸಾಧನೆಯನ್ನು ಶ್ಲಾಘಿಸಿದ್ದಾರೆ. ಅನುಪಮ ಶ್ಲಾಘನೆಗೆ ಅರ್ಹವಾದ ಅನುಪಮವೇ ಆಗಿದೆ. ಇಂದಿನ
ಇಂದಿನ ಕಾಲದಲ್ಲಿ ನೋಡುವುದಾದರೆ ಮಾಧ್ಯಮ ಮತ್ತು ಮಹಿಳೆಯರು ಎಲ್ಲರೂ ಮನೆಗೆ ಹೋಗುವ ಮತ್ತು ಹಸಿವಿನ ಒಂದು ಸ್ಥಿತಿಯಲ್ಲಿದ್ದೀರಿ ಅಂತ ನನಗೆ ತಿಳಿದೆ. ಒಂದಿಷ್ಟು ವಿಷಯಗಳನ್ನು ಮಾತ್ರ ನಿಮ್ಮ ಮುಂದೆ ಇರಿಸ್ತೇನೆ. ಮಾಧ್ಯಮ ಮತ್ತು ಮಹಿಳೆಯರು ಅಂತ ಹೇಳುವಾಗ, ಮಾಧ್ಯಮದಲ್ಲಿ ಮಹಿಳೆಯರ ಪ್ರಾತಿನಿಧ್ಯ ಇತಿಹಾಸದುದ್ದಕ್ಕೂ ನಡೆದು ಬಂದಂಥದ್ದು. ಇತಿಹಾಸದ ಪುಟಗಳಲ್ಲಿ ನೋಡುವುದಾದರೆ ಕ್ರಾಂತಿ ಎಲ್ಲೆಲ್ಲ ನಡೆದಿದೆ ಅಲ್ಲೆಲ್ಲ ಸಾಹಿತ್ಯ ಮತ್ತು ಮಾಧ್ಯಮದ ಪಾತ್ರ ಬಹಳ ಮುಖ್ಯವಾದುದು. ಜನರ ಕ್ರಾಂತಿಗೆ ಈ ಮಾಧ್ಯಮ ಮತ್ತು ಸಾಹಿತ್ಯ ಮುಖ್ಯವಾದ ಪಾತ್ರವನ್ನು ಎಲ್ಲ ಕಡೆಯಲ್ಲೂ ನಿರ್ವಹಿಸಿದೆ. ಆ ಎಲ್ಲ ಕ್ರಾಂತಿಗಳಲ್ಲೂ ಈ ಸಾಹಿತ್ಯವನ್ನು ರಚಿಸುವ, ಸಾಹಿತ್ಯವನ್ನು ವಿತರಿಸುವ, ಸಾಹಿತ್ಯವನ್ನು ಪ್ರೋತ್ಸಾಹಿಸುವ ಕೆಲಸವನ್ನು ಮಹಿಳೆಯರು ಬಹಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಎಂಬುದಕ್ಕೆ ಇತಿಹಾಸವೇ ಸಾಕ್ಷಿ. ಮಾಧ್ಯಮ ಕ್ಷೇತ್ರದಲ್ಲಿ ಅವಕಾಶ ವಂಚಿತರು ಎಂಬ ಒಂದು ವರ್ಗ ಇದೆ. ಅನೇಕ ವಿಷಯಗಳಲ್ಲಿ ಅವಕಾಶ ವಂಚಿತರು. ನನ್ನ ಅನಿಸಿಕೆಯ ಪ್ರಕಾರ ಮಹಿಳೆಯರು ಕೂಡ ಅವಕಾಶ ವಂಚಿತರೇ. ಅನೇಕ ಬಾರಿ ಮೇನ್ ಸ್ಟ್ರೀಮ್ ಮೀಡಿಯಾಯ ಮುಖ್ಯವಾಹಿನಿಯಲ್ಲಿ ಅವಕಾಶ ಸಿಗುವುದಿಲ್ಲ ಮಹಿಳೆಗೆ. ಮಹಿಳೆಯ ಪತ್ರಿಕೋದ್ಯಮಕ್ಕೆ, ಮಹಿಳಾ ಮಾಧ್ಯಮ ಕಾರ್ಯಕರ್ತೆಯರಿಗೆ ಅವಕಾಶ ಸಿಗುವುದಿಲ್ಲ. ಆದರೂ ಇವತ್ತು ಮಾಧ್ಯಮ ಕೈಯಲ್ಲಿದೆ, ಸೋಷಿಯಲ್ ಮೀಡಿಯಾ ಇದೆ. ಅದನ್ನು ಬೆಳೆಸಿ ಮುಂದೆ ಬಂದ ಮಹಿಳೆಯರ ಅವಸ್ಥೆ ನಾವು ನೋಡಬಹುದು. ಎಷ್ಟೊಂದು ಹ್ಯಾರಾಸ್ಮೆಂಟ್ ಆಗ್ತಾ ಇದೆ ಅಂತ. ಮಹಿಳೆಯರು ಸಮಾಜದ ಕೆಡುಕುಗಳನ್ನು ಜನರ ಮುಂದಿರಿಸಿದಾಗ, ತಮ್ಮಲ್ಲಿ ಲಭ್ಯವಿರುವಂತಹ ಮಾಧ್ಯಮದ ಸಹಾಯದೊಂದಿಗೆ ಜನರಿಗೆ ಸತ್ಯವನ್ನು ಮುಟ್ಟಿಸಲು ಪ್ರಯತ್ನಿಸುವಾಗ, ಸಾಮಾಜಿಕ, ಆರ್ಥಿಕ, ರಾಜಕೀಯ ರಂಗದ ಹೊಲಸನ್ನು ಜನರಿಗೆ ಪರಿಚಯಿಸುವಾಗ ಅದೆಷ್ಟು ಕಿರುಕುಳಗಳನ್ನು ಅನುಭವಿಸುತ್ತಿದ್ದಾರೆ ಎಂಬುದನ್ನು ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೇವೆ. ಸೋಷಿಯಲ್ ಮೀಡಿಯಾ ಇದ್ದ ಕಾರಣ ಇದು ತಿಳಿತಾ ಇದೆ ನಮಗೆ. ಮಹಿಳಾ ಪತ್ರಕರ್ತೆಯರು ಯಾವಾಗಲೂ ಹ್ಯಾರಾಸ್ಮೆಂಟ್ಗೆ ಒಳಗಾಗುವವರು. ದಪ್ಪ ಚರ್ಮವಾಗಿರಬೇಕು, ಹೇಳಿದ್ದನ್ನೆಲ್ಲ ಕೇಳಿಕೊಂಡು ಮುಂದೆ ಸಾಗಬೇಕು ಅಂತೆಲ್ಲ ನಾವು ಅಡ್ವೈಸ್ ಮಾಡುವುದು ಬಹಳ ಸುಲಭ. ಆದರೆ ಆ ಪರಿಸ್ಥಿತಿಯಲ್ಲಿ ಇದ್ದುಕೊಂಡು ಹೇಗೆ ಅವರನ್ನು ನಿರ್ವಹಿಸುತ್ತಾರೆ, ಹೇಗೆ ಅವರ ಮಾನಸಿಕ ಅವಸ್ಥೆ ಇದೆ, ಮಾನಸಿಕ ಆರೋಗ್ಯ ಹೇಗಿರ್ತದೆ ಎಂಬುದು ಅದನ್ನು ನಾವು ಪರಿಗಣಿಸುವುದಿಲ್ಲ. ಆ್ಯಕ್ಚುಲಿ ಅದನ್ನೆಲ್ಲ ಮೆಟ್ಟಿಕೊಂಡು, ಅದನ್ನೆಲ್ಲ ಬದಿಗಿರಿಸಿಕೊಂಡು ಸಮಾಜ ಸುಧಾರಣೆಗಾಗಿ ಸಮಾಜಕ್ಕೆ ಸತ್ಯವನ್ನು ತಿಳಿಸುವ ಕೆಲಸವನ್ನು ಇಂದಿಗೂ ಯಾವ ಕಾಲದಲ್ಲೂ ಮಾಡಿದಂತಹ ಮಹಿಳೆಯರು ಇಂದು ಅದರ ಉತ್ತುಂಗಕ್ಕೆ ಏರಿದ್ದಾರೆ. ಎಲ್ಲ ಕ್ಷೇತ್ರದಲ್ಲೂ ಮಾಧ್ಯಮದಲ್ಲಿ ಅವಕಾಶ ವಂಚಿತರಾಗಿದ್ದು ಕೂಡ ತಮಗಿರುವ ಸೌಲಭ್ಯಗಳನ್ನು ಉಪಯೋಗಿಸುತ್ತಾ ಮಾಧ್ಯಮ ಕ್ಷೇತ್ರದಲ್ಲಿ ಕಾರ್ಯವನ್ನು ಸೇವೆಯನ್ನು ಮಾಡುವ ಮಹಿಳೆಯರನ್ನು ನಾವು ಕಾಣ್ತೇವೆ. ಹ್ಯಾರಾಸ್ಮೆಂಟ್ನ ಒಂದು ಪರಮಾವಧಿ ಏನು ಅಂತ ಹೇಳಿದರೆ, ಒಂದು ಮಹಿಳಾ ಆ್ಯಂಕರ್ ಇದ್ದರೆ, ಮಹಿಳಾ ರಿಪೋರ್ಟರ್ ಇದ್ದರೆ, ಆಕೆಯ ಆ್ಯಂಕರಿಂಗ್ನ ಕಲೆ, ಆಕೆಯ ರಿಪೋರ್ಟಿಂಗ್ನ ಕಲೆ, ಆಕೆಯ ಸತ್ಯವನ್ನು ಹೇಳುವಂಥ ಧೈರ್ಯವನ್ನು ಶ್ಲಾಘಿಸದೆ ಆಕೆಯ ಸೌಂದರ್ಯದ ಚರ್ಚೆ ಆಗ್ತದೆ. ಹೆಚ್ಚಾಗಿ ಆಕೆಯ ಸೌಂದರ್ಯದ ಚರ್ಚೆ ಆಗೋದು. ಹೇಗಿದ್ದಾಳೆ, ಹೇಗೆ ಮಾತನಾಡ್ತಾ ಇದ್ದಾಳೆ. ಇಂತಹ ಸಮಾಜದಲ್ಲಿ ನಾವು ಇಂದಿಗೂ ಜೀವಿಸ್ತಾ ಇದ್ದೇವೆ. ಸೊ ಇದು ಒಂದು ಹೀಗಿರುವಾಗ ಒಂದು ಮುಸ್ಲಿಂ ಮಹಿಳೆಯರು ಪತ್ರಕರ್ತೆಯರಾಗಿ ಸಾಹಿತ್ಯ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡು ಒಂದು ಪತ್ರಿಕೆಯನ್ನು ನಡೆಸಬೇಕಾದರೆ, ಸತ್ಯವನ್ನು ಜನರಿಗೆ ತೋರಿಸಬೇಕಾದರೆ ಅದು ಬಹಳ ಧೈರ್ಯವಾದಂತಹ ವಿಷಯ. ಯಾಕೆಂತ ಹೇಳಿದರೆ, ಮುಸ್ಲಿಂ ಮಹಿಳೆ ಅಂತ ಹೇಳುವಾಗ ಎಲ್ಲ ಮಹಿಳೆಯರ ಎಲ್ಲ ಪ್ರಾಬ್ಲಮ್ಸ್ನೊಂದಿಗೆ ಐಡೆಂಟಿಟಿಯ ಕ್ವೆಶ್ಚನ್ ಕೂಡ ಬರ್ತದೆ. ಧರ್ಮ ಆಧಾರಿತ ಕಿರುಕುಳ ಬೇರೆ ಇದೆ. ರಾನಾ ಅಯೂಬ್ರನ್ನು ಒಂದೇ ಎಕ್ಸಾಂಪಲ್ ಹೇಳ್ತಾ ಇರೋದು ನಾವು ನೋಡ್ತಾ ಇದ್ದೇವೆ ಸೋಷಿಯಲ್ ಮೀಡಿಯಾದಲ್ಲಿ. ಅದೆಷ್ಟೋ ಕಿರುಕುಳಕ್ಕೆ ಅವರು ಒಳಗಾಗ್ತಾ ಇದ್ದಾರೆ. ಆದಾಗ್ಯೂ ಅವಕಾಶ ವಂಚನೆಯ ಬಿರುಗಾಳಿಯನ್ನು, ಅದರ ವಿರುದ್ಧ ಹೋರಾಡಿ ಯಾರೆಲ್ಲ ಈ ಸತ್ಯವನ್ನು ಹೇಳಲು ಪ್ರಯತ್ನಿಸುತ್ತಾರೋ, ಗೌರಿ ಲಂಕೇಶ್ ಅವರನ್ನು ಇಲ್ಲಿ ನೆನಪಿಸಲಾಯಿತು. ಆ ಸತ್ಯವನ್ನು ಹೇಳಲು ಪ್ರಯತ್ನಿಸಿದಾಗ ಅವರು ಮಾಡಿದಂಥ ತ್ಯಾಗ ನಮ್ಮ ಮುಂದೆ ಇದೆ. ಸೊ ಹೀಗೆ ಮಹಿಳೆಯರು ಮಾಧ್ಯಮ ಕ್ಷೇತ್ರದಲ್ಲಿ ತೊಡಗಿಸಿಕೊಳ್ಳುವುದು ಬಹಳ ಚಾಲೆಂಜಿಂಗ್ ವಿಷಯ, ವಿಶೇಷವಾದ ವಿಷಯ. ಒಂದು ಈಸಿ ವಿಷಯ ಅಲ್ಲ. ಅನೇಕ ಬಾರಿ ಆ ವಿಷಯ ಇಲ್ಲಿ ಬಂತು. ಫಲಸ್ತೀನ್ನ ಗಜ್ಜಾದ ಮಹಿಳೆಯ ಪತ್ರಕರ್ತರನ್ನು ನಾವು ನೋಡ್ಬೋದು. 30 ವರ್ಷ ಅನೇಕ ರಿಪೋರ್ಟರ್ಸ್ಗಳು 30 ವರ್ಷಕ್ಕೆ ಕೆಳಗಿರುವಂತಹ ಮಹಿಳೆಯರು. ಅವರಿಗೆ ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲಿ ಸ್ಥಾನ ಸಿಗದಿದ್ದಾಗ ಪುಟ್ಟ ಮೊಬೈಲನ್ನು ಹಿಡಿದು ಜಗತ್ತಿಗೆ ಸತ್ಯವನ್ನು ತೋರಿಸಿದ ಮಹಿಳೆಯರ ಎಕ್ಸಾಂಪಲ್ಸ್ ನಾವು ಗಜ್ಜಾದ ಈ ಹೋರಾಟದಲ್ಲಿ 2 ವರ್ಷದಲ್ಲಿ ಅತ್ಯಧಿಕ ನೋಡಿದ್ದೇವೆ ನಾವು. ನಿಮಗೆ ಗೊತ್ತಿರಬಹುದು, ಬಿಸಾನ್ ಔದಾ ಎಂಬ 28 ವರ್ಷ ವಯಸ್ಸಿನ ಒಬ್ಬ ರಿಪೋರ್ಟರ್ ಇದ್ದಾರೆ. ಯಾವಾಗಲೂ ತಮ್ಮ ಪುಟ್ಟ ಮೊಬೈಲ್ನಲ್ಲಿ ಅವರು ಇಸ್ರೇಲ್ನ ದೌರ್ಜನ್ಯವನ್ನು ಕ್ಯಾಪ್ಚರ್ ಮಾಡುತ್ತಾ
ರಿಪೋರ್ಟಿಂಗ್ಗೆ ಬರುವಾಗ, ಸೋಷಿಯಲ್ ಮೀಡಿಯಾದಲ್ಲಿ ಪ್ರಕಟವಾಗುವಾಗ ಅವರು ಫಸ್ಟ್ ಅವರ ಸೆಂಟೆನ್ಸ್ ನೀವೆಲ್ಲ ನೋಡಿರ್ಬೋದು. ಅವ್ರು ಏನನ್ನು ಅವ್ರು ಹೇಳುವುದು ಅಂತ ಹೇಳಿದರೆ, ಐ ಆಮ್ ಬಿಸಾನ್ ಆ್ಯಂಡ್ ಐ ಆಮ್ ಸ್ಟಿಲ್ ಅಲೈವ್. ನಾನು ಬಿಸಾನ್ ಆಗಿದ್ದೇನೆ, ನಾನು ಇನ್ನೂ ಬದುಕಿ ಉಳಿದಿದ್ದೇನೆ ಅಂತ ಹೇಳಿ ಅವರ ರಿಪೋರ್ಟಿಂಗ್ ಸ್ಟಾರ್ಟ್ ಮಾಡೋದು. ಸೊ ಹೀಗೆ ಅನೇಕ ಎಕ್ಸಾಂಪಲ್ಸ್ ನಮಗೆ ಸಿಗಬಹುದು. ಮಾಧ್ಯಮ ಕ್ಷೇತ್ರಕ್ಕೆ ದಿಟ್ಟ ಹೆಜ್ಜೆಗಳನ್ನಿಡುವ ಕೆಚ್ಚೆದೆಯ ಮಹಿಳೆಯರ ಅಗತ್ಯ ಬಹಳಷ್ಟಿದೆ. ಅದಕ್ಕಾಗಿ ಸಮಾಜ ಅವರನ್ನು ಗುರುತಿಸಬೇಕು, ಅವಕಾಶ ಕಲ್ಪಿಸಿಕೊಡಬೇಕು. ಅನುಪಮ ಮಹಿಳಾ ಮಾಸಿಕ ಇಂಥ ಅವಕಾಶವನ್ನು ಎಲೆಮರೆಯ ಬರಹಗಾರರನ್ನು ಮುನ್ನೆಲೆಗೆ ತಂದು ತಂದ ಕೀರ್ತಿ ಅನುಪಮ ಮಹಿಳಾ ಮಾಸಿಕಕ್ಕಿದೆ. ಈ ಕರಾವಳಿ ಪ್ರದೇಶದಲ್ಲಿ ಧೈರ್ಯ ತುಂಬುವ ಕೆಲಸ ಮಾಡಿದ್ದಾರೆ. 25 ವರ್ಷಗಳ ಹಿಂದೆ ಮಹಿಳೆಯರು ಮುನ್ನಡೆಸುವ ಪತ್ರಿಕೆಯ ಒಂದು ಸುಲಭ ಕೆಲಸ ಅಲ್ಲ ಅಂತ ಅನೇಕರು ಇಲ್ಲಿ ಹೇಳಿದರು. ಅದರಲ್ಲೂ ಕನ್ನಡದಲ್ಲಿ ಮುಸ್ಲಿಂ ಮಹಿಳೆಯರು ಅಪಾರ ಧೈರ್ಯ ಬೇಕಿತ್ತು ಇದನ್ನು ಪ್ರಾರಂಭಿಸಲು. ಆರ್ಥಿಕ ಸವಾಲುಗಳು, ಅನುಮಾನಗಳು, ಸಾಮಾಜಿಕ ನಿರೀಕ್ಷೆಗಳು ಇದನ್ನೆಲ್ಲ ನೋಡುತ್ತಾ ಇದನ್ನೆಲ್ಲ ಹಿಂದಿಕ್ಕಿ ಅವರು ಆ ಸಾಧನೆಯನ್ನು ಮಾಡಿದರು. ಕಳೆದ 25 ವರ್ಷಗಳಿಂದ ನಿರಂತರವಾಗಿ ಮಹಿಳೆಯ ಶಿಕ್ಷಣ, ಆರೋಗ್ಯ, ಸಾಮಾಜಿಕ ಜಾಗೃತಿ, ಕುಟುಂಬದ ಮೌಲ್ಯಗಳು, ಮಹಿಳೆಯ ಹಕ್ಕುಗಳು, ಮಹಿಳೆಯ ಕರ್ತವ್ಯಗಳು, ಸಂಸ್ಕೃತಿ ಸಮಾಜದಲ್ಲಿ ಮಹಿಳೆ ವಹಿಸಬೇಕಾದ ಪಾತ್ರ ಮತ್ತು ಮಹಿಳಾ ದೌರ್ಜನ್ಯದ ವಿರುದ್ಧ ಚರ್ಚೆ, ಮಹಿಳಾ ದೌರ್ಜನ್ಯ ವಿರುದ್ಧ ಧ್ವನಿ ಎತ್ತುವುದು, ಇದೆಲ್ಲವನ್ನು ಅನುಪಮ ಮಾಡಿದೆ. ಅನುಪಮ ಕೇವಲ ಓದುಗರನ್ನು ರೂಪಿಸಿದ್ದಲ್ಲ, ಅನುಪಮ ಮಾಸಪತ್ರಿಕೆ ಕೇವಲ ಓದುಗರನ್ನು ರೂಪಿಸಿದ್ದಲ್ಲ, ವಿಚಾರಶೀಲ ಕುಟುಂಬವನ್ನೇ ನಿರ್ಮಿಸಿದೆ. ಆ ಕೀರ್ತಿ ಅನುಪಮಕ್ಕಿದೆ. ಸೊ ಇಂದು ಓದುವ ಅಭ್ಯಾಸ ಕಡಿಮೆಯಾಗಿದೆ. ಜನರಲ್ಲಿ, ಮಕ್ಕಳಲ್ಲಿ ಓದುವುದನ್ನು ರೂಢಿಸಿಕೊಳ್ಬೇಕು. ಹೆತ್ತವರಲ್ಲಿ ನಾನು ಕೇಳಿಕೊಳ್ಳುವ ವಿಚಾರ ಏನಂತ ಹೇಳಿದರೆ, ಕತೆ ಕಾದಂಬರಿಗಳನ್ನು ಓದುವಾಗ ಅವರನ್ನು ಡಿಸ್ಕರೇಜ್ ಮಾಡಬೇಡಿ, ಓದುವ ಅಭ್ಯಾಸ ಆದ ನಂತರ ಅವರು ಬೇರೆ ಇನ್ಡೆಪ್ತ್ ಇರುವಂತಹ ಪುಸ್ತಕಗಳನ್ನು ಓದುವ ಅಭ್ಯಾಸ ಆಗ್ತದೆ. ಬೇಡ, ಅದನ್ನೆಲ್ಲ ಓದಬೇಡ ಅಂತ ಹೇಳಿ ಅದನ್ನು ಬದಿಗಿರಿಸಿದರೆ ಅವರಿಗೆ ಓದುವ ಅಭ್ಯಾಸವೇ ಇರುವುದಿಲ್ಲ. ಸೊ ಓದುವ ಅಭ್ಯಾಸವನ್ನು ಅವರಲ್ಲಿ ಮೂಡಿಸುವುದು ಬಹಳ ಮುಖ್ಯವಾದಂತಹ ವಿಷಯ. ಮುಸ್ಲಿಂ ಮಹಿಳೆಯರ ಬಗ್ಗೆ ಹಲವಾರು ಜನರು ಮಾತನಾಡ್ತಾರೆ, ಎಲ್ಲರೂ ಮಾತನಾಡ್ತಾರೆ. ಆದರೆ ಅವರು ತಾವೇ ಮಾತನಾಡುವ ವೇದಿಕೆ ಬಹಳ ಕಡಿಮೆ. ಆ ವೇದಿಕೆಯನ್ನು ಅನುಪಮ ಮಾಸಪತ್ರಿಕೆ ಮಾಡಿ ತೋರಿಸಿದೆ. ತೆರೆಮೆರೆಯಲ್ಲಿರುವಂತಹ ಮಹಿಳೆಯರು, ಅವರ ಬರಹ, ಅವರ ಸೃಜನಶೀಲತೆಯನ್ನು ಕರಾವಳಿಯ ಜನರಿಗೆ, ಕನ್ನಡ ಜನರಿಗೆ, ಕರ್ನಾಟಕದ ಜನರಿಗೆ ಪರಿಚಯಿಸಿದ ಕೀರ್ತಿ ಅನುಪಮಕ್ಕಿದೆ. ಇನ್ನು ಅನೇಕರು ಇಲ್ಲಿ ಅನುಪಮದ ಯಶಸ್ಸು ಅಂತ ಹೇಳುವಾಗ ಅನುಪಮದ ಸಂಪಾದಕೀಯ ಬಳಗದ ಬಗ್ಗೆ ಅನೇಕ ವಿಷಯ ಬಂತು. ಬಹಳ ನಾವು ನೋಡುತ್ತಿರುವಂತೆ ಪ್ರಾರಂಭದಿಂದ ಈವರೆಗೆ ಅದೇ ಸಂಪಾದಕ ಮಂಡಳಿ, ಬಹಳ ನಿಷ್ಠಾವಂತವಾಗಿ ಕೆಲಸ ಮಾಡುವಂತಹ ಸಂಪಾದಕೀಯ ಮಂಡಳಿ ಬಹಳ ಕಡಿಮೆ, ಬಹಳ ರೇರ್ ಆಗಿರುವಂತಹ ವಿಷಯ, ಬಹಳ ಒಳ್ಳೆಯ ವಿಚಾರ ಇದು. ಇನ್ನೊಂದು ವಿಷಯ ಬಂತು, ಪುರುಷರು ಮತ್ತು ಮಹಿಳೆಯರು ಒಟ್ಟಿಗೆ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಇದರಲ್ಲಿ ಅಂತ. ಇಲ್ಲಿ ಅಡ್ವೊಕೇಟ್ ರೋಹಿಣಿ ಸಾಲಿಯಾನ್ ಅವರು ಕೇಳಿದರು, ಶಹನಾಜ್ ಅವರೇ ನಿಮ್ಮ ಹಿಂದೆ ಯಾರಿದ್ದಾರೆ ಅಂತ. ಶಹನಾಜ್ ಅವರೇ ನಿಮ್ಮ ಹಿಂದೆ ಯಾರಿದ್ದಾರೆ ಅಂತ ಕೇಳುವಾಗ ನನಗೆ ಅಲ್ಲಿ ಕೂತೆ ಆ ವಿಚಾರ ಬಂತು. ಶಹನಾಜ್ ಅವರ ಹಿಂದೆ ಅವರ ಬೆನ್ನೆಲುಬಾಗಿ ನಿಂತ ಒಂದು ಪುರುಷರ ತಂಡವೇ ಇದೆ. ಮಹಿಳೆಯರ ತಂಡ ಹೇಗೂ ಇದೆ, ಆದರೆ ಪುರುಷರ ತಂಡ ಇದೆ. ಹಾಗಾಗಿಯೇ ಇದು ಯಶಸ್ಸು ಕಾಣ್ತಾ ಇದೆ. ಯಾಕಂತ ಹೇಳಿದೆ, ಒಂದು ಸಮಾಜವನ್ನು ಸುಧಾರಣೆ ಮಾಡಬೇಕಾದ್ರೆ ಅದು ನಾನು ಮಾತ್ರ ಮಾಡೋದು, ಮಹಿಳಾ ಹಕ್ಕುಗಳು, ಮಹಿಳಾ ಸ್ವಾತಂತ್ರ್ಯ ಅಂತ ಎಲ್ಲ ಹೇಳಿ ನನಗೆ ಮಾತ್ರ ಮಾಡಲಿಕ್ಕೆ ಸಾಧ್ಯ ಇದೆ ಎಂಬುದು ಸುಳ್ಳು, ಅದು ಪುರುಷರಿಗೆ ಮಾತ್ರ ಮಾಡಲಿಕ್ಕೆ ಸಾಧ್ಯವಿದೆ ಎಂಬುದು ಸುಳ್ಳು. ಅನುಪಮ ಈ ವಿಷಯದಲ್ಲಿ ಬಹಳ ಭಾಗ್ಯವಂತೆ. ತುಂಬು ಸಹಕಾರ, ನಿಸ್ವಾರ್ಥ ಸೇವೆ ಮಾಡಬಲ್ಲ ಒಂದು ಪುರುಷರ ತಂಡವೇ ಅದರ ಹಿಂದಿದೆ ಎಂದು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಪವಿತ್ರ ಕುರಾನ್ನಲ್ಲಿ ಒಂದು ವಿಶ್ವಾಸಿ ಮಹಿಳೆಯರು ಮತ್ತು ವಿಶ್ವಾಸಿ ಪುರುಷರ ಸಹಕಾರದ ಬಗ್ಗೆ ಇದೆ. ಅಲ್ ಮುಅ್ಮಿನೂನ ವಲ್ ಮುಅ್ಮಿನಾತಿ ಬಾದುಹುಂ ಔಲಿಯಾಉ ಬಾದ್ ಯಅಮುರೂನ ಬಿಲ್ ಮಾರೂಫಿ ವ ಯನ್ಹೌನ ಅನಿಲ್ ಮುನ್ಕರಿ ವ ಯುಮಿನೂನ ಬಿಲ್ಲಾಹ್ ಅಂತ ಹೇಳಲಾಗಿದೆ. ಎಷ್ಟು ಸುಂದರವಾದ ಸೂಕ್ತ ಅದು. ಸತ್ಯವಿಶ್ವಾಸಿ ಪುರುಷರು ಮತ್ತು ಮಹಿಳೆಯರು ಪರಸ್ಪರ ಸಹಕಾರಿಗಳು. ಅವರೇನು ಮಾಡ್ತಾರೆ, ಸಮಾಜ ಸುಧಾರಣೆ ಕೆಲಸವನ್ನು ಮಾಡ್ತಾರೆ. ಅದೇನಂತ ಹೇಳಿದರೆ, ಒಳಿತನ್ನು
ಆಜ್ಞಾಪಿಸ್ತಾರೆ, ಹರಡ್ತಾರೆ, ಕೆಡುಕನ್ನು ವಿರೋಧಿಸ್ತಾರೆ ಮತ್ತು ವಿಶ್ವಾಸದೊಂದಿಗೆ, ದೇವ ವಿಶ್ವಾಸದೊಂದಿಗೆ ಮುಂದೆ ಸಾಗ್ತಾರೆ, ಒಟ್ಟಿಗೆ ಸಹಕಾರದೊಂದಿಗೆ. ಸೊ ಆ ಸಹಕಾರ ಅನುಪಮ ಅದನ್ನು ಪ್ರಾಕ್ಟಿಕಲ್ ಆಗಿ ನಮಗೆ ತೋರಿಸಿದೆ. ಹಾಗಾಗಿ ಅನುಪಮದ ಈ ಯಶಸ್ಸು ನಮಗೆ ಕಾಣಸಿಕ್ಕುತ್ತದೆ. ಸೊ ಸಂಪಾದಕೀಯ ಮಂಡಳಿ, ಇನ್ನು ನಾನು ಹೇಳುವುದೇನೆಂದರೆ, ಟೆಕ್ನಾಲಜಿ ಹೇಗೆ ಮುಂದೆ ಸಾಗುತ್ತದೋ ಅದೇ ಸ್ಪೀಡಿನಲ್ಲಿ ನಾವು ಕೂಡ ಮುಂದೆ ಸಾಗಬೇಕಾಗಿದೆ. ಅದಕ್ಕಾಗಿ ಟೀಮ್ ರಚನೆ ಮಾಡಬೇಕಾಗಿದೆ. ಅದಕ್ಕಾಗಿ ಯುವ ಪೀಳಿಗೆಯನ್ನು ಅನುಪಮದ ಟೀಮಿಗೆ ಸೇರಿಸಬೇಕಾಗಿದೆ. ಯುವ ಕನ್ನಡ ಬರಹಗಾರ್ತಿಯನ್ನು ಪರಿಚಯಿಸಿ ಅವರನ್ನು ಮುಂದೆ ತರಬೇಕಾದುದು, ಅದು ಕೂಡ ಬಹಳ ಇಂಪಾರ್ಟೆಂಟ್ ಆದಂತಹ ವಿಷಯ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಬಯಸ್ತೇನೆ. ಅದರ ಸ್ಥಾಪಕರು, ವ್ಯವಸ್ಥಾಪಕರು, ಸಂಪಾದಕೀಯ ಮಂಡಳಿ, ಬರಹಗಾರರು, ಹಿತೈಷಿಗಳು, ನಿಷ್ಠಾವಂತ ಓದುಗರು ಎಲ್ಲರೂ ಗೌರವಕ್ಕೆ ಪಾತ್ರರು ಈ ಸಂದರ್ಭದಲ್ಲಿ. ಸೊ ನಿಮ್ಮ ಹೋರಾಟ ಫಲಪ್ರದವಾಗಲಿ ಎಂದು ನಾನು ಹಾರೈಸ್ತಾ ಇದ್ದೇನೆ. ಅನುಪಮದ ಟೀಮಿಗೆ 25 ವರ್ಷದ ಸೇವೆಗೆ, ವಿಶೇಷ ಸೇವೆಗೆ ನಿಮಗೆ ಅಭಿನಂದನೆಗಳು. 25 ವರ್ಷದ ಮಹಿಳಾ ನಾಯಕತ್ವಕ್ಕೆ ನಿಮಗೆ ಅಭಿನಂದನೆಗಳು. 25 ವರ್ಷದ ಕನ್ನಡ ಭಾಷೆಯ ಸೇವೆಗೆ ನಿಮಗೆ ಅಭಿನಂದನೆಗಳು. ಮುಗಿಸ್ತಾ ಇದ್ದೇನೆ ನಾನು. ಈ ಬೆಳ್ಳಿ ಹಬ್ಬ ಅಂತ ಎಲ್ಲ ಕಡೆ ಅಂದರೆ ಅದರ ವಿಷಯ ಚರ್ಚೆ ಆಗುವಾಗ ನನಗಾಯಿತು, ನಾನು 4 ಸಾಲು ಬರೀಲೇಬೇಕು ಅಂತ ಅನುಪಮಕ್ಕಾಗಿ. ನಂತರ ಸ್ವಲ್ಪ ಏನೋ ಬರೆದೆ, ಯಾವಾಗ ಅದರ ವಿಷಯ ಎಲ್ಲ ಬರ್ತದೆ, ಯಾವಾಗ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಬೋದು, ವಾಟ್ಸಪ್ಪಲ್ಲಿ ಹಾಕ್ಬೋದು ಅಂತ ಬರೆದೆ. ನಂತರ ಅಧ್ಯಕ್ಷತೆ ವಹಿಸಬೇಕು ಅಂತ ಬಂತು. ಆಗ ನಾನು ಇದು ಹೇಳಬೇಕಾ, ನಾನು ಬರೆದದ್ದು ಅಂತ ಆಯಿತು ನನಗೆ. ಸೊ ನಿನ್ನಿಂದ ಅದು ಆಲೋಚಿಸ್ತಾ ಇದ್ದೆ, ನಾನು ಬರೆದದನ್ನು ಹೇಳಬೇಕಾ ಬೇಡ ಅಂತ. ಈಗ ನಾನು ತೀರ್ಮಾನಿಸಿದೆ, ಇಲ್ಲಿ ಕೂತು ನಾನು ಹೇಳ್ತೇನೆ. ನಾನೇನು ಬರೆದಿದ್ದೆ ಅದು ಮನಸ್ಸಿನ ಆಳದಿಂದ ಬಂದಂಥದ್ದು. ಸೊ ಅದನ್ನು ನಾನು ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಒಂದು 4 ಸಾಲುಗಳು. ಮಹಿಳಾ ಧ್ವನಿಗೆ ಘನತೆ ನೀಡುವಲ್ಲಿ ಅನುಪಮ ನೀನೇ ಪ್ರಪ್ರಥಮ. ಮಹಿಳಾ ಧ್ವನಿಗೆ ಘನತೆ ನೀಡುವಲ್ಲಿ ಅನುಪಮ ನೀನೇ ಪ್ರಪ್ರಥಮ. ನಿನ್ನಯ ದಿಟ್ಟ ಹೆಜ್ಜೆಗಳಿಂದ ಬರಹಕ್ಕೆ ಲಭಿಸಿತು ಹೊಸ ಉಗಮ. ಭಾಷೆ ಸಂಸ್ಕೃತಿ ಮೌಲ್ಯಗಳೊಂದಿಗೆ ನವಚಿಂತನೆಗಳ ಸಮಾಗಮ. ಸುದೃಢ ಧ್ಯೇಯದಿ ಸಾಗುವ ದಾರಿ ಆಗಲಿ ಮುಂದೆಯೂ ಅತಿ ಸುಗಮ. ಮಾದರಿ ನೀನು, ಪ್ರೇರಣೆ ನೀನು. ಶುಭವಾಗಲಿಯೋ ಅನುಪಮ. ಆ ಸೃಷ್ಟಿಕರ್ತನು ನಮ್ಮನ್ನೆಲ್ಲ ಅನುಗ್ರಹಿಸಲಿ. ತಾಳ್ಮೆಯಿಂದ ಕೇಳಿದ್ದಕ್ಕೆ ಧನ್ಯವಾದಗಳು. ಆಖಿರು ದಾವಾನಾ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್.